ಹಾಯ್ ಹಲೋ ನಮಸ್ಕಾರ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಮಸ್ತಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಶೇಂಗಾ ಹೋಳಿಗೆ ರೆಸಿಪಿನ ತೋರಿಸಾತ್ತೀನಿ. ಈ ವಿಧಾನದಾಗ ನೀವೇನಾರೇ ಮಾಡಿದ್ರೆ 15 ದಿವಸ ಅಲ್ಲ ರೀ, ತಿಂಗಳುಗಟ್ಟಲೆ ಇಟ್ಟನು ಶೇಂಗಾ ಹೋಳಿಗೆ ಏನೂ ಆಗಂಗಿಲ್ಲ. ಬರೀ ಹಾಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ರಿ. ಈಗ ನೋಡಿರಿ, ಮೊದಲಿಗೆ ಒಂದು ತವ ಒಳಗೆ ಇಲ್ಲಿ 2 ಕಪ್ ಆಗುವಷ್ಟು ಶೇಂಗಾನ ತೊಗೊಂಡನ್ರಿ. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇಲ್ಲ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಂಗೆ ಹುರಿಬೇಕಾಗ್ತದೆ ರೀ. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಪಟ ಆಗ್ತೈತೆ ಅಂಥೇಳಿ ಬೇಗ ಹುರಿಯೋಕೆ ಟ್ರೈ ಮಾಡಬೇಡ್ರಿ. ಈಗ ನೋಡಿರಿ, ಶೇಂಗಾ ಎಲ್ಲನೂ ಚೆಂದಂಗೆ ಬ್ರೌನ್ ಆಗ್ಯಾವ. ಈ ರೀತಿಯಾಗಿ ಶೇಂಗಾ ಹುರ್ಕೊಳ್ಬೇಕಾಗ್ತೈತಿ. ಈಗ ನೋಡಿರಿ, ಹುರಿದಿರೋಂಥ ಶೇಂಗಾನ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಳತ್ತೇನೆ ರೀ. ಈಗ ಇದನ್ನು ತೆಗೆದಿಟ್ಮೇಲೆ ಇದು ಫುಲ್ ಆರಬೇಕು ರೀ. ಆರಿದ ಮೇಲೆ ಇದನ್ನೆಲ್ಲ ಸಿಪ್ಪಿ ತಗೊಳ್ಬೇಕಾಗ್ತೈತಿ. ಈಗ ನೋಡಿರಿ, ಇದೇ ತೆಗೆ ಒಳಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊಂಡೇನಿ. ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ರಿ. ಈಗ ನೋಡಿರಿ, ಬಿಳಿ ಎಳ್ಳು ಎಲ್ಲ ಚೆನ್ನಾಗಿ ಹುರಿದೈತಿ. ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಳ್ಬೇಕು ರೀ. ಈಗ ನೋಡಿರಿ, ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ಸೈಡ್ ಇಟ್ಕೊಳತ್ತೇನೆ. ಈಗ ನೋಡಿರಿ, ಶೇಂಗಾ ಎಲ್ಲ ತಣ್ಣಗಾಗ್ಯಾವ. ಇದನ್ನು ಈ ರೀತಿಯಾಗಿ ಸಿಪ್ಪಿ ಬಿಡಿಸ್ಕೊಳ್ಬೇಕಾಗ್ತೈತಿ. ಈಗ ನೋಡಿರಿ, ಗೋಧಿ ಹಿಟ್ಟು ಕಲಿಸ್ಕೊಳತ್ತೇನೆ. ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೇನೆ. ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡ್ರಿ. ಹಂಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೇನೆ ರೀ. ಈಗ ಇದನ್ನೆಲ್ಲನೂ ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟೆಲ್ಲ ಹೆಂಗೆ ಕಲಿಸ್ಕೊತೀವಲ್ಲ ರೀ ಹಂಗೆ ಕಲಿಸ್ಕೊಳ್ಬೇಕಾಗ್ತೈತಿ. ಕೆಲವೊಬ್ರು ಮೈದಾ ಹಿಟ್ಟೊಳಗೂ ಮಾಡ್ತಾರೆ, ಆದರೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡ್ರಿ. ಹೆಲ್ತಿಯಾಗೂ ಇರ್ತೈತೆ ಅಂಥೇಳಿ. ಈಗ ನೋಡಿರಿ, ಇದನ್ನು ಈ ರೀತಿಯಾಗಿ ಚೆಂದಂಗೆ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗ್ತೈತಿ. ಈಗ ಇದೆಲ್ಲ ಕಲಿಸಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಸ್ವಲ್ಪ ನಾದ್ಕೊಳತ್ತೇನೆ ನೋಡ್ರಿ. ಈ ರೀತಿಯಾಗಿ ಎಣ್ಣೆ ಸ್ವಲ್ಪ ಹಚ್ಕೊಂಡು ನಾದ್ರಿ. ಕನಕನ ನಾವು ಎಷ್ಟು ಚೆಂದ ನಾದ್ತೇವಲ್ಲ ರೀ ಅಷ್ಟು ಚೆಂದಾಗಿ ಶೇಂಗಾ ಹೋಳಿಗೆ ಮಸ್ತ್ ಬರ್ತಾವೆ ಸಾಫ್ಟಾಗಿ. ಈಗ ನೋಡಿರಿ, ಇದೆಲ್ಲ ಕಲಿಸಿದ ಮೇಲೆ ಒಂದು ಬೌಲ್ ಒಳಗೆ ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆ ಇಟ್ಕೊಳತ್ತೇನೆ ರೀ. ಈಗ ಇದು ನೆನೆಯಷ್ಟರೊಳಗೆ ಹೂರಣ ರೆಡಿ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ, ಸಿಪ್ಪೆ ಎಲ್ಲ ತೆಗೆದಿರೋಂಥ ಶೇಂಗಾನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ. ಇದ್ರ ಜೊತೆಗೆ ಹುರಿದಿರೋಂಥ ಎಳ್ಳನ್ನ ಹಾಕ್ಕೊಳತ್ತೀನಿ. ಹಂಗೆ ಒಂದು 3 ಏಲಕ್ಕಿನ ಈ ರೀತಿಯಾಗಿ ಬಿಡಿಸಿ ಹಾಕ್ಕೊಂಡ್ರಿ. ಈಗ ಬೆಲ್ಲ ಹಾಕೊಳ್ದೆ ಮೊದಲಿಗೆ ಹಂಗೆ ರುಬ್ಕೊಳತ್ತೇನೆ ನೋಡಿರಿ. ಈಗ ನೋಡಿರಿ, ಬೆಲ್ಲ ಹಾಕೋತೀನಿ 2 ಕಪ್ ಆಗುವಷ್ಟು. ಡೈರೆಕ್ಟಾಗಿ ಬೆಲ್ಲ ಹಾಕಿ ರುಬ್ಬಿದ್ರೆ ಒಂದೊಂದು ಶೇಂಗಾ ಕಾಳು ಹಂಗೆ ಉಳಿತಾವೆ. ಅದಕ್ಕೆ ನಾನು ಈ ಪ್ರೊಸೀಜರ ಮಾಡ್ಕೊಂಡ್ರಿ. ಈಗ ನೋಡಿರಿ, ನಿಮ್ಗೆ ಸ್ವೀಟ್ ಎಷ್ಟು ಬೇಕಂತ ನೋಡ್ಕೊಂಡು ಬೆಲ್ಲ ಸೇರಿಸ್ಕೊಳ್ರಿ. ಈಗ ನೋಡಿರಿ, ಮಸ್ತ್ ಅಂದ್ರೆ ಮಸ್ತಾಗಿರುವಂಥ ಶೇಂಗಾದ ಹೂರಣ ರೆಡಿ ಆಗೈತಿ. ಇದ್ರೊಳಗೆ ಏನು ನಾನು ಹಸಿ ಹಾಲಾಗಲಿ ನೀರಾಗಲಿ ಸೇರಿಸಿಲ್ಲ. ನೀರು ಅಥವಾ ಹಾಲು ಸೇರಿಸಿದ್ರೆ ಭಾಳ ದಿನ ಇಡಕ್ಕೆ ಬರೋಂಗಿಲ್ಲ ರೀ. ಈಗ ನೋಡಿರಿ, ಇದು ಮಸ್ತಾಗಿರುವಂಥ ಹೂರಣ ರೆಡಿ ಆಗೈತಿ. ಇದೇನು ಭಾಳ ಗಟ್ಟಿ ಇಲ್ಲ ರೀ, ಹೂರಣದ ರೀತಿ ಸಾಫ್ಟ್ ಆಗೈತಿ ನೋಡಿರಿ. ಇಲ್ಲಿ ಈಗ ನಾವು ಉಂಡೆ ಕಟ್ಟೊಳದ್ಮೇಲೆ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ. ಈ ರೀತಿಯಾಗಿ ನಾನು ಎಲ್ಲನೂ ಉಂಡೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಹೋಳಿಗೆ ಲಟ್ಸೋಕೆ ಈಸಿ ಆಗ್ತೈತಿ. ಈಗ ನೋಡಿರಿ, ಎಲ್ಲನೂ ಉಂಡೆ ರೆಡಿ ಆಗ್ಯಾವ. ಈ ಕಡೆ ಕನಕಾನು ಚೆಂದಂಗೆ ನೆಂದೈತಿ. ಈಗ ಇದನ್ನು ಮತ್ತೊಂದು 2 ನಿಮಿಷ ನಾದ್ಕೊಳ್ಬೇಕಾಗ್ತೈತೆ ರೀ. ಈಗ ರೀ, ನಿಮ್ಗೆ ಎಷ್ಟು ಸೈಜ್ ಒಳಗೆ ಬೇಕಂಥೇಳಿ ನೋಡ್ಕೊಂಡು ಉಂಡಿನ ತಕ್ಕೊಳ್ರಿ. ಈ ರೀತಿ ನೋಡಿರಿ, ನಾನು ಈ ರೀತಿಯಾಗಿ ಒಂದು ಲಿಂಬೆಹಣ್ಣಿನ ಸೈಜ್ ಆಗೋಷ್ಟು ಕನಕನ ತೊಗೊಂಡನಿ. ಇದನ್ನು ಈ ರೀತಿ ಬಟ್ಲು ಶೇಪ್ ಒಳಗೆ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ, ಈ ರೀತಿಯಾಗಿ ಬಟ್ಲು ಶೇಪ್ ಮಾಡ್ಕೊಳ್ರಿ. ರೆಡಿಯಾಗಿರೋಂಥ ಹೂರಣದ ಉಂಡಿನ ಇದ್ರೊಳಗೆ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ರಿ ಎಲ್ಲನೂ ಸೈಡ್. ಜಾಸ್ತಿ ಕನಕ ಇದ್ರೆ ತೆಗೀರಿ, ಸ್ವಲ್ಪ ಇತ್ತಂದ್ರೆ ಅಲ್ಲೇನ ಪ್ರೆಸ್ ಮಾಡ್ಕೊಳ್ರಿ. ಈಗ ನೋಡಿರಿ, ಇದನ್ನೆಲ್ಲನೂ ಚೆಂದಂಗೆ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ರಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಕನಕದ ತುಂಬಾನು ಹೂರಣ ಎಲ್ಲ ಚೆಂದಂಗೆ ಸ್ಪ್ರೆಡ್ ಆಗ್ತೈತಿ. ಈಗ ನೋಡಿರಿ, ಸ್ವಲ್ಪನ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳತ್ತೀನಿ. ಒಣ ಹಿಟ್ಟು ಅವಶ್ಯಕತೆ ಇತ್ತಂದ್ರೆ ಹಚ್ಚಿರಿ, ಇಲ್ಲ ಅಂದ್ರೆ ಹಚ್ಚಬೇಡ್ರಿ, ಹಂಗೆಲ್ಲ ಲಟ್ಟಿಸ್ಕೊಡ್ರಿ. ಈಗ ನೋಡಿರಿ, ಮತ್ತೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳತ್ತೀನಿ. ಈ ರೀತಿಯಾಗಿ ಈ ರೀತಿ ಮಾಡೋದ್ರಿಂದ ಸೈಡ್ ಕನಕ ಹಂಗೆ ಉಳಿಯಂಗಿಲ್ಲ ರೀ. ಎಲ್ಲ ಕಡೆನೂ ಹೂರಣ ಚೆಂದಂಗೆ ಸ್ಪ್ರೆಡ್ ಆಗ್ತೈತಿ. ಈಗ ಇದನ್ನು ಲಟ್ಟಿಸ್ಕೊಳತ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ಲಟ್ಟಿಸ್ಕೊಡ್ರಿ. ಇದು ಭಾಳ ತೆಳ್ಳಗೂ ಲಟ್ಟಿಸ್ಬೇಡ್ರಿ, ಪೇಪರ್ಗತ್ಲೆ. ಶೇಂಗಾ ಹೋಳಿಗೆ ಸ್ವಲ್ಪ ದಪ್ಪನ ಇರ್ತೈತಿ ಚಪಾತಿಗಿಂತನೂ. ನೋಡ್ಬೋದು ರೀ, ಎಲ್ಲೂ ಶೇಂಗಾ ಕಾಳು ಉಳಿದಿಲ್ಲ. ಫುಲ್ಲಾಗಿ ಚೆಂದಂಗೆ ಎಲ್ಲನೂ ಚೆಂದಂಗೆ ಪುಡಿ ಆಗೈತಿ. ಬೆಲ್ಲನೂ ಚೆಂದಂಗೆ ಎಲ್ಲನೂ ಮಿಕ್ಸ್ ಆಗೈತಿ. ಸ್ವಲ್ಪನೂ ಎಲ್ಲನೂ ಹೊರಗೆ ಬಂದಿಲ್ಲ, ಏನಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಶೇಂಗಾ ಹೋಳಿಗೆ ರೆಡಿ ಆಗ್ಯಾವ ನೋಡಿರಿ. ಈ ಸೈಜ್ ಒಳಗೆ ಇಟ್ಕೊಡ್ರಿ.
ಈ ಕಡೆ ತವಾನು ಬಿಸಿ ಆಗೈತೆ. ಇದನ್ನು ಲಟ್ಸಿದ್ನ ಹಾಕ್ಕೊಳತ್ತ ನೋಡ್ರಿ ಹೋಳಿಗೆನ. ಸೊ ತವಾ ಸ್ವಲ್ಪ ಚೆಂದಂಗೆ ಬಿಸಿ ಮಾಡಿಕೊಡ್ರಿ. ಈಗ ನೋಡಿರಿ ಇದಕ್ಕೆ ನಾನು ಇಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಚ್ಚತ್ತಿಲ್ಲ. ನೀವೇನಾರ ಇದನ್ನ 15 ದಿವಸ ತಿಂಗಳವರೆಗೆ ಸ್ಟೋರ್ ಮಾಡ್ತಾನಂದ್ರೆ ಇದೇ ರೀತಿ ಡ್ರೈ ಆಗಿ ಬೇಯಿಸ್ಕೊಳ್ಬೇಕಾಗ್ತೈತೆ ರೀ. ಬಿಸಿ ಬಿಸಿದೇನಾರ ತಿನ್ನತ್ತಿದ್ರೆ ಅಷ್ಟೇ, ತುಪ್ಪ ಇಲ್ಲ ಎಣ್ಣೆ ಹಚ್ಕೊಡ್ರಿ. ಇದನ್ನು ತುಪ್ಪದ ಜೊತೆ ತಿಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಇದೇನು ಹಬ್ಬ ಹರಿದಿನದಾಗ ಮಾಡ್ಕೋಬೇಕಂತೇನಿಲ್ಲ ರೀ. ಯಾವಾಗರಿ ನಮ್ಗೆ ತಿನ್ಬೇಕನ್ನೋ ಆಸೆ ಇದ್ದಾಗ ಮಾಡ್ಕೊಂಡು ತಿನ್ನಿರಿ. ಭಾಳ ಹತ್ತಂಗಿಲ್ಲ ಟೈಮ್, ಫಟಾಫಟ್ ಅಂತ ರೆಡಿ ಆಗ್ತೈತಿ. ಇದನ್ನು ನೀವು ಟ್ರಿಪ್ ಅದು ಹೊಂಟಿದ್ರೆ ಆವಾಗೂ ಇದನ್ನು ಮಾಡ್ಕೊಂಡು ಹೋಗ್ಬೋದು ರೀ. ಆರಾಮ್ಸೆ ಒಂದು 10-15 ದಿನ ಉಳಿತಾವ. ಯಾರಿಗೆಲ್ಲ ಹೊರಗಿನ ತಿಂಡಿ ಇಷ್ಟ ಆಗಂಗಿಲ್ಲ ಅವರು ಇದನ್ನು ಪ್ರಿಪೇರ್ ಮಾಡ್ಬೋದು ರೀ. ಈಗ ನೋಡಿರಿ ಇನ್ನೊಂದನ್ನು ನಿಮ್ಗೆ ತೋರ್ಸತ್ತೀನಿ. ಒಂದು ಸಣ್ಣ ಉಳ್ಳಿ ತೊಗೊಳ್ರಿ. ಅದನ್ನು ಬಟ್ಲು ಶೇಪ್ ಒಳಗೆ ಮಾಡಿಕೊಂಡು ಹೂರಣ ಹಾಕ್ಕೊಂಡು ಈ ರೀತಿಯಾಗೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಡ್ರಿ. ಪ್ರೆಸ್ ಮಾಡಿದ್ಮೇಲೆ ಒಣ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ರಿ. ನೀವು ಇದನ್ನು ಮಾಡಿಕೊಂಡು ಎಂಜಾಯ್ ಮಾಡಿರಿ. ಇದೆಲ್ಲ ಹೋಳ್ಗೆ ತಣ್ಣಗಾದ್ಮೇಲೆ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಬೇಕು ರೀ. ಫುಲ್ ಅಂದ್ರೆ ಫುಲ್ ಎಲ್ಲ ತಣ್ಣಗಾಗ್ಬೇಕು ರೀ. ಆವಾಗ ಇದನ್ನೆಲ್ಲನೂ ಒಂದ್ರ ಮೇಲೆ ಒಂದು ಜೋಡಿಸಿಬಿಟ್ಟೆ ನೀವು ಇದನ್ನು ಸ್ಟೋರ್ ಮಾಡಿಕೊಡ್ರಿ. ಈಗ ನೋಡಿರಿ ಇದನ್ನು ಲಟ್ಸೀನಿ. ಇದನ್ನು ತೆವಿಕಾದೈತಿ ಸೈಡ್, ಅದನ್ನು ಹಾಕ್ಕೊಳತ್ತಾನೆ. ನೀವು ಇದನ್ನು ತುಪ್ಪದ ಜೊತೆ ತಿನ್ನೋಕೆ ಇಷ್ಟಪಡ್ತೀರೋ ಅಥವಾ ಹಂಗೆ ಇಷ್ಟಪಡ್ತೀರೋ ಅಂತ ಹೇಳ್ರಿ. ನೀವು ಈ ವಿಡಿಯೋ ಎಂಜಾಯ್ ಮಾಡಿರಿ ಅಂತ ತಿಳ್ಕೊತೀನಿ ರೀ. ಈಗ ನೋಡಿರಿ ಎಷ್ಟು ಚಂದ ಪೂರಿಗತ್ಲೆ ಉಬ್ಬಿ ಬರತ್ತವ ಶೇಂಗಾ ಹೋಳಿಗೆ. ಇದಕ್ಕೇನು ಎಣ್ಣೆನ ಹಚ್ಚಿಲ್ಲ, ತುಪ್ಪನ ಹಚ್ಚಿಲ್ಲ, ಏಕ್ದಮ್ ಡ್ರೈ ಅಂದ್ರೆ ಡ್ರೈ. ಇದನ್ನು ಬೇಯಿಸ್ಕೊಳತ್ತೇನೆ ರೀ. ಇದನ್ನು ಹೈ ಫ್ಲೇಮ್ ಒಳಗೆ ಇಟ್ಟು ಮಾತ್ರ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಂಗೆ ಬೇಯಿಸ್ಕೊಡ್ರಿ. ನೋಡಿರಿ ಎಲ್ಲ ಸೈಡೂ ಈ ರೀತಿ ಪ್ರೆಸ್ ಮಾಡಿ ಬೇಯಿಸ್ಕೊಡ್ರಿ. 15 ದಿವ್ಸಕ್ಕೊಮ್ಮೆ ಅಥವಾ 20 ದಿವ್ಸಕ್ಕೊಮ್ಮೆ ಇದನ್ನು ನೀವು ಫ್ರೆಶ್ ಆಗಿ ಮಾಡ್ಕೊಂಡು ಮನೆಯೊಳಗೆ ಸ್ಟೋರ್ ಮಾಡ್ಕೊಳ್ಬೋದು ರೀ. ದೊಡ್ಡವರಿಂದ ಸಣ್ಣವ್ರವ್ರಿಗೆ ಹಾಗೆ ಡಯಟ್ ಎಲ್ಲ ಯಾರು ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಒಂದು ಸೂಪರಾಗಿರೋವಂಥ ಹೆಲ್ದಿಯಾಗಿರೋವಂಥ ಶೇಂಗಾ ಹೋಳಿಗೆ ರೆಡಿ ಆಗ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.